ನಿನ್ನೆ ದಿನ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ 5-6 ಜನ ಮಂತ್ರಿಗಳು ಮಾಡೋರು. ಇವತ್ತು ಬೆಳಗ್ಗೆನೂ ಕೆಲವರೆಲ್ಲ ಚರ್ಚೆ ಮಾಡ್ಕೊಂಡಿದ್ದಾರೆ. ನಾನು ಎಲ್ಲೂ ಕದ್ದೋಗಲ್ಲ. ನಾನು ಸುಳ್ಳು ಹೇಳ್ಕೊಂಡು ಬೇರೆ ಬೇರೆ ಹೆಸರಿನಿಂದ ನೆರಳು ತಗೊಳ್ಳೋಕ್ಕೂ ಹೋಗಲ್ಲ. ನನ್ನ ವಿಷಯದಲ್ಲಿ ಇವತ್ತಿನ ಬೆಳಗ್ಗೆ ಉಪಮುಖ್ಯಮಂತ್ರಿ ತಮ್ಮನ ಹೇಳಿಕೆ ಕೊಟ್ಟವರಲ್ಲ, ಸರಿ 10 ಹೆಸರು ತಗೊಂಡಿದ್ದೀವಿ ಅಂತ ಹೇಳಿ. ನನಗೆ ಆ ಪ್ರಾಪರ್ಟಿಗೆ ಸಂಬಂಧ ಓನ್ಲಿ ನನ್ನ ಹೆಂಡತಿಯ ತಾಯಿ ವ್ಯವಹಾರ ಅದು ಅಂತಕ್ಕಂಥ ಒಂದು ಸಂಬಂಧ ಇದೆ. ನಾನು ಇಲ್ಲ ಅಂತ ಹೇಳಲ್ಲ. ಇವ್ರ ಥರ ನನಗೇನು ಸಂಬಂಧ ಅಂತಲೂ ಹೇಳಲ್ಲ. ಅಲ್ಲೇ ಅವ್ರ ಸಂಬಂಧ ಇದೆ. ಉತ್ತರ ಅವ್ರ ಕೈಲಿ ಕೊಡೋದು ಬೇರೆ ವಿಷಯ. ನಾನು ಡಿನೋಟಿಫಿಕೇಷನ್ ಮಾಡಿರ್ತಕ್ಕಂಥ ನಾನು ಮಾಡಿದ್ದೀನಿ. ಅದು ನೆನ್ನೆ ಅವರೇ ದಾಖಲಾತಿ ಬಿಡುಗಡೆ ಮಾಡಿದ್ದಾರೆ. ನಾನೇನೋ ಕೃಷ್ಣ ಬೈರೇಗೌಡ ಫಾರಿನ್ನಲ್ಲೆಲ್ಲ ಓದ್ಕೊಂಡು ಭಾಳ ದೊಡ್ಡ ಮೇಧಾವಿ ಅಂತ ತಿಳ್ಕೊಂಡಿದ್ದೆ. ನಾವು ಅದರಲ್ಲೆಲ್ಲೋ ಹರದನಹಳ್ಳಿಲಿ ಸರ್ಕಾರಿ ಶಾಲೆಯಲ್ಲಿ ಓದ್ಕೊಂಡ್ಬಂದಿರೋ ಕನ್ನಡ ಮೀಡಿಯಮಲ್ಲಿ ಈ ಪಾಠ ಹೇಳ್ಸ್ಕೊಂಡ್ಬಂದವು ನಾವು. ಕೃಷ್ಣ ಬೈರೇಗೌಡರಂಥ ವ್ಯಕ್ತಿ ನಿನ್ನೆ ದಿನ 4-5 ಜನ ಮಂತ್ರಿಗಳು ಕೂರಿಸ್ಕೊಂಡು ಈ ಹೇಳಿಕೆ ಕೊಡಿಸೋರಲ್ಲ. 2015ರಲ್ಲಿ ಜಯಕುಮಾರ್ ಪಾಟೀಲ್ ಅಂತಕ್ಕಂಥವ್ರ ಮುಖಾಂತರ ಇದೇ ಸಿದ್ದರಾಮಯ್ಯನ ಪಟಾಲಂಗಳು ನನ್ನ ವಿರುದ್ಧ ಕೇಸ್ ಹಾಕ್ಸಿದ್ದು. ಅದರಲ್ಲಿ A1 ಯಡಿಯೂರಪ್ಪನವ್ರನ್ನ ಮಾಡಿದ್ದಾರೆ, A2 ನನ್ನ ಮಾಡಿದ್ದಾರೆ. ಇದು ನಾನೇನು ಅಧಿಕಾರ ಬಿಡೋ ದಿನ ಅಂತ ಹೇಳಿದ್ದಾರಲ್ವೇ, ಇದೆಲ್ಲಪ್ಪ ಇದು ಕೊಟ್ಟಿದೆ ಪ್ಯಾಡು ಇದು. ಆಮೇಲೆ ಇದೊಂದು ಮಜಾ ಇದೆ, ನಿಮಗೆಲ್ಲ ಸಿಕ್ಕಿರ್ಬೇಕೇನೋ ಇದು. ಕೃಷ್ಣ ಬೈರೇಗೌಡರಿಗೆ ನಾನು ಹೆಬ್ಬೆಟ್ಟು ಅಂತ ಗೊತ್ತಿರಲಿಲ್ಲ. ಕೃಷ್ಣ ಬೈರೇಗೌಡರನ್ನ ಪಾಪ ಫಾರಿನ್ ರಿಟರ್ನ್ ಅಂತ ತಿಳ್ಕೊಂಡಿದ್ದೆ. ಇದೇನಿದು? BSY ಮತ್ತು HDK ಜಂಟಿ ಡಿನೋಟಿಫಿಕೇಷನ್ ಹಗರಣ, ಲೋಕಾಯುಕ್ತ ಸಂಸ್ಥೆಯ ವಿಳಂಬದ ಕುರಿತು ಟಿಪ್ಪಣಿ. ಯಾರು ಟಿಪ್ಪಣಿ ಬರ್ಕೊಟ್ಟರು ಇವರಿಗೆ? ಈ 4 ಜನ ನೆನ್ನೆ ಮಂತ್ರಿಗಳಿಗೆ. ಇದನ್ನು ದಿಸ್ ನೋಟ್ ಕಂಟೈನ್ಸ್ 3 ಥಿಂಗ್ಸ್: who can address what, the chronology of the scam, specific issues, question that can be raised. ನಿಮ್ಗಳ ಮುಂದೆ ಇದು ಯಾರು ಬರ್ಕೊಟ್ಟವರು ಇವರಿಗೆ? ಕೃಷ್ಣ ಬೈರೇಗೌಡರಿಗೆ ಇದೆಲ್ಲ ಇದೆ. ಇದನ್ನು ಅವರೆಲ್ಲ ಟಿಪ್ಪಣಿ ಇದು ಇಟ್ಕೊಂಡು ನೆನ್ನೆ ಪ್ರೆಸ್ ಮೀಟ್ ಯಾವನ ಬರ್ಕೊಟ್ಟವನೇ ಅದು ಇಟ್ಕೊಂಡು ನೆನ್ನೆ ನೀವು ಪ್ರೆಸ್ ಮುಂದೆ ಏನೋ ಭಾಳ ದೊಡ್ಡ ಕುಮಾರಸ್ವಾಮಿದು ಏನೋ ಒಂದು ದೊಡ್ಡ ಪ್ರಕರಣ ಬಿಟ್ಬಿಟ್ಟಿದ್ದೀವಿ ಅಂತ ಹೇಳಿ ತಂದವ್ರೆ. ನಾನು ನೋಡ್ತಾ ಇದ್ದೀನಿ 3 ತಿಂಗಳಿಂದ ಶತಾಯಗತಾಯ ಒದ್ದಾಡ್ತಾವ್ರೆ, ಏನಾದರೂ ಮಾಡಬೇಕು ಅಂತ. 15ರಲ್ಲಿ ಈ ಕೇಸನ್ನು ಹಾಕಿರ್ತಕ್ಕಂಥದ್ದಲ್ವಾ. 15ರಲ್ಲಿ ಲೋಕಾಯುಕ್ತ ಕೇಸ್ ಹಾಕ್ಕೊಂಡ್ರು. 15ರಿಂದ 17ರವರೆಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ. ಏನು ಕಡ್ಕೊಂಡು ಕೂತಿದ್ರು? 4 ವರ್ಷ ತನಿಖೆ ಮಾಡಿದೆ, ತನಿಖೆಯೆಲ್ಲ ಆಗಿದೆ. ಇದರಲ್ಲಿ ಯಾರ್ಯಾರು ಏನೇನು ಪಾತ್ರ ಕಳೆದ 6 ತಿಂಗಳಿಂದ ಏನೇನು ನಡೆಸ್ಕೊಂಬಂದರು. ನಾವು ಯಾವಾಗ ನಿಮ್ಮ CSR ಫಂಡು ನಿಮ್ಮ ಇವೆಲ್ಲ ಶುರು ಮಾಡಿದ್ವಲ್ಲ, ಇವ್ರದ್ದು ಟ್ರಾನ್ಸ್ಫರ್ಗಳದು, ಕುಮಾರಸ್ವಾಮಿನ ಯಾವ ರೀತಿ ಹಿಡಿಬೇಕು ಅಂತ ಹೇಳಿ ಪಾಪ ಎಷ್ಟೆಷ್ಟು ಮೀಟಿಂಗ್ ಮಾಡಿದ್ದೀರಿ. ಅವನು ಯಾವನ ಸುಬ್ರಹ್ಮಣ್ಯೇಶ್ವರ ರಾವ್ ಅಲ್ವೇ, ಹೆಸರನ್ನೇ ಹೇಳ್ತೀನಿ. ನಮ್ಮ ರಾಮನಗರದಲ್ಲಿ 25 ಕೋಟಿ ದರೋಡೆ ಆಗಿದ್ದು ಇವತ್ತವರೆಗೂ ₹1 ವಾಪಸ್ ತರಲಿಲ್ಲ. ಆ ನಗರಾಭಿವೃದ್ಧಿ ನಮ್ಮ ಇದರಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ್ದು 25 ಕೋಟಿ ಲೂಟಿಯಾಗಿ ಇವತ್ತಿನವರೆಗೂ ದುಡ್ಡು ಬರಲಿಲ್ಲ. CBI ತನಿಖೆಗೂ ಕೊಟ್ಟಿದ್ದರು. ಅದ್ರ ಬಗ್ಗೆ ನಾನು ಅಟ್ಯಾಕ್ ಮಾಡಿ CBI ತನಿಖೆನೆಲ್ಲೂ ಮುಚ್ಚಾಕೊಂಡ್ರು. ಅದರ ಮೇಲೆ ಅವ್ರನ್ನ CBIಯಿಂದ ಓಡಿಸಿದ್ರು. ಈಗ ಇವರು ಅದ್ಯಾವುದೋ ಒಂದಿಬ್ಬರು ಅಧಿಕಾರಿ ಇಟ್ಕೊಂಡ್ಬಿಟ್ಟು ಕುಮಾರಸ್ವಾಮಿನ ಫಿಕ್ಸ್ ಮಾಡಿಬಿಡ್ತೀವಿ ಸರ್, ನಮಗೆ ಕೊಡಿ ಸರ್, ನಮಗೆ ಅದೇ ಅಂಥದ್ದು ಸಾಯಿ ವೆಂಕಟೇಶ್ವರ ಒಂದು ಇಟ್ಕೊಂಡು ಓಡಾಡ್ತಾವ್ರಲ್ಲ, ಅದೇ ಥರ ಇದು ಇಟ್ಕೊಂಡವ್ರಲ್ವೇ. ಇದು ನೆನ್ನೆ ಅವರೇ ಬಿಡುಗಡೆ ಮಾಡಿರೋದು ಈ ಡಾಕ್ಯುಮೆಂಟು. ಇದರಲ್ಲಿ ಏನಿದೆಯಣ್ಣ? ಇದರಲ್ಲಿ ಕಡತವನ್ನು ಅವಗಾಯಿಸಲಾಯಿತು. ಒಮ್ಮೆ ಪ್ಯಾರಾ ನಂಬರ್ 10, ಒಮ್ಮೆ ಭೂಸ್ವಾಧೀನ ಪ್ರಕ್ರಿಯೆಗೆ ಒಳಪಟ್ಟ ಜಮೀನನ್ನು ವಾಸ್ತವಿಕವಾಗಿ ಸ್ವಾಧೀನಕ್ಕೆ ಪಡೆಯಲಾಗಿದೆಯೇ
ಅಥವಾ ದಾಖಲೆಗಳಲ್ಲಿ ಮಾತ್ರ ಸ್ವಾಧೀನಕ್ಕೆ ಪಡೆಯಲಾಗಿದೆಯೇ ಎಂಬ ಬಗ್ಗೆ ಕೆಳಕಂಡ ನ್ಯಾಯಾಲಯಗಳ ಆದೇಶದಲ್ಲಿ ವಿಶದವಾಗಿ ಚರ್ಚಿಸಲಾಗಿದೆ. ನ್ಯಾಯಾಲಯಗಳ ಆದೇಶದ ಪ್ರತಿಗಳನ್ನು ಕಡತದಲ್ಲಿ ಇರಿಸಲಾಗಿದೆ. 3 ನ್ಯಾಯಾಲಯದ ತೀರ್ಪುಗಳಿದೆ. 1975ರಿಂದಲೂ ನಡೆದಿದೆ ಇದು. ಆಮೇಲೆ ನನ್ನ ಮುಂದೆ ಇದು ಬಂದಾಗ ನಾನು ಫೈಲಲ್ಲಿ ಕಡತದಲ್ಲಿ ಬರೆದಿರೋದು, ಆ ಫೈಲ್ ನಂಬರ್ಗಳ ಇದರಲ್ಲೇ ಬರೆದಿರೋದು ಕಡತದಲ್ಲಿ ಪ್ಯಾರಾದಲ್ಲಿ. ಇದರಂತೆ ನನ್ನ ಮುಂದೆ ಬಂದಾಗ ಬೆಂಗಳೂರು ಉತ್ತರ ತಾಲೂಕು ಕಸಬಾ ಹೋಬಳಿ ಗಂಗೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 71B, 71C, 71D ಜಮೀನನ್ನು ಪ್ರಾಧಿಕಾರವು ವಾಸ್ತವಿಕವಾಗಿ ಸ್ವಾಧೀನಕ್ಕೆ ಪಡೆಯಲಾಗಿದೆಯೇ ಅಥವಾ ಇಲ್ಲವೇ ಎಂಬ ಬಗ್ಗೆ ಮೇಲಿನ ನ್ಯಾಯಾಲಯಗಳ ಅಭಿಪ್ರಾಯ ಆದೇಶಗಳ ಹಿನ್ನೆಲೆಯಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ನಗರಾಭಿವೃದ್ಧಿ ಇಲಾಖೆ ಇವರು ಮನವಿದಾರರು ಹಾಗೂ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇವರಿಬ್ಬರಿಗೂ ನೋಟಿಸ್ ಜಾರಿ ಮಾಡಿ ವಿಚಾರಣೆ ನಡೆಸಿ ಕಾನೂನಿನ ರೀತ್ಯ ಮನವಿಯನ್ನು ಪರಿಗಣಿಸಲು ಅವಕಾಶವಿದ್ದಲ್ಲಿ ಅದರಂತೆ ಕ್ರಮ ಕೈಗೊಳ್ಳುವಂತೆ ಆದೇಶಿಸಿದೆ. ಏನಿದೆ ಇದರಲ್ಲಿ? ಕುಮಾರಸ್ವಾಮಿ ಸೈನ್ ಹಾಕಿರೋದ್ರಲ್ಲಿ ನಾನು ಡಿನೋಟಿಫಿಕೇಶನ್ ಮಾಡಿದ್ದೀನ ಇಲ್ಲ ಡಿನೋಟಿಫಿಕೇಶನ್ ಮಾಡೋಕ್ಕೆ ವೇದಿಕೆ ಸಿದ್ಧ ಮಾಡಿಟ್ಟಿದ್ನ? ಇದು ನಾನು ಆಗಸ್ಟ್ ತಿಂಗಳಲ್ಲಿ ಮಾಡೋದು. ನನ್ನ ಸರ್ಕಾರ ಹೋಗಿರೋದು ಅಕ್ಟೋಬರಲ್ಲಿ. ಇದು ತರಾತುರಿಲಿ ರಾಜೀನಾಮೆ ಕೂಡ ದಿವ್ಸ ಮಾಡವ್ರೆ ಅಂತೇನು ಹೇಳ್ಕೊಂಡವೆ. ಅದ್ಯಾರೋ ಸತ್ತರ ಹೆಸರಿನಲ್ಲಿ ಡಿನೋಟಿಫಿಕೇಶನ್ ಅಂತ ಇವತ್ತದೇನು ಹೇಳೋರು, ಅದು ಅವ್ರ ಕೆಲಸ. ಬೆನಗಾನಹಳ್ಳಿ ಕೇಸಲ್ಲಿ ಇದೇ ಯಡಿಯೂರಪ್ಪನವ್ರ ಹತ್ರ ಇದೇ ನಿಮ್ಮ ಡಿ.ಕೆ. ಶಿವಕುಮಾರು ಶ್ರೀನಿವಾಸ್ ಅಂತ ಸತ್ತೋಗಿದ್ದಾರಲ್ಲ, ಅವ್ರ ಜಮೀನನ್ನ ಹೆಬ್ಬೆಟ್ಟು ಯಾರ ಕೈಲಿ ಒತ್ತಿಸ್ಕೊಂಡ್ರು. ಬೆನಗಾನಹಳ್ಳಿ ಕೇಸ್ ಇತ್ತಲ್ಲ ಕೋರ್ಟ್ಗಳಲ್ಲಿ, ಅದನ್ನು ರಾಜಿ ಮಾಡ್ಕೊಳ್ಳೋದಕ್ಕೆ ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟರು. ಆ ರಾಜಿ ಮಾಡೋಕ್ಕೆ ನನ್ನ ಹತ್ರಲ್ಲೇ ಹಿಂದೆ ಇದ್ದಲ್ಲ ಒಂದು 4-5 ಜನ ಮಂತ್ರಿಗಳ ಕೆಲಸ ಮಾಡಿದಾರೆ ನನ್ನ ಜೊತೆಗೆ. ಅವರ ಕೇಸ್ ಹಾಕ್ತಾರನ್ನ ಕರೆದು ಏನೇನು ಪಂಚಾಯಿತಿ ಮಾಡಿದರು ಗೊತ್ತಿದೆ ಡಿ.ಕೆ. ಸುರೇಶ್ಗೆ. ಯಾವುದದು ಬೆನಗಾನಹಳ್ಳಿ ಪ್ರಾಪರ್ಟಿ. ನಾನು ಅಂಥ ಹಲ್ಕ ಕೆಲಸ ಮಾಡಿಲ್ಲ, ಸಿದ್ದರಾಮಯ್ಯ ಮಾಡ್ದಂಗೆ ಮಾಡಿಲ್ಲ. ಇಲ್ಲಿ ಸಿದ್ದರಾಮಯ್ಯನವ್ರದಕ್ಕೂ ನನಗೂ ವ್ಯತ್ಯಾಸ ಇದೆ. 14 ಸೈಟ್ ಹೇಳ್ಬೇಕು ಅನ್ನೋದಾದರೆ ಸಿದ್ದರಾಮಯ್ಯನವ್ರದ್ದು ಇದರಲ್ಲಿ ಇಶ್ಯೂನಲ್ಲಿ ಯಾವ ನಿಮ್ಮ ಮೂಡಾದವರು ಅಕ್ವೈರ್ ಮಾಡ್ಕೊಂಡಿದ್ರು ಆ ಪ್ರಾಪರ್ಟಿ ಮೂಡ ಪ್ರಾಪರ್ಟಿ, ಅದನ್ನು ಇವ್ರು ಹೋಗ್ಬಿಟ್ಟು 14 ಸೈಟ್ ತಗೊಂಡು ಸುಳ್ಳು ದಾಖಲೆಗಳು ಸೃಷ್ಟಿ ಮಾಡ್ಕೊಂಡು, ಇದರಲ್ಲಿ ನಂದೇನಿದೆ ಪಾತ್ರ? ಇದರಲ್ಲಿ ಏನೇನೋ ಮಾಡಿಬಿಟ್ಟಿದೆ ಅಂತೇಳಿ ಅಯ್ಯೋ ಲೋಕಾಯುಕ್ತವ್ರೆ ರಕ್ಷಣೆ ಕೊಟ್ಬಿಟ್ರೆ ಹೇಗೆ? ಯಾವ ಲೋಕಾಯುಕ್ತ ರಕ್ಷಣೆ ಕೊಟ್ಟವ್ರೆ? ನಾನು 18ರಲ್ಲಿ ಮುಖ್ಯಮಂತ್ರಿ ಇದ್ನಲ್ಲ, 14 ತಿಂಗಳು ನಾನೇ ಎಲ್ಲ ಕ್ಲೋಸ್ ಮಾಡ್ಕೊಳಕ್ಕೆ ಆಯ್ತಿರಲಿಲ್ಲ. ಇವ್ರಂಗೆ ಯಾವುದೋ ACB ಮಾಡ್ಕೊಂಡು 50-60 ಕೇಸ್ಗಳು ಕ್ಲೋಸ್ ಮಾಡ್ಕೊಳ್ಳಿಲ್ವಾ? ಮಿಸ್ಟರ್ ಕೃಷ್ಣ ಬೈರೇಗೌಡ, ಒಂದು ಮಾತು ಹೇಳ್ತೀನಿ, ಯಾರನ್ನೋ ಬೆಚ್ಚಿಸ್ಕೊಳ್ಳಿಕ್ಕೆ ಇವೆಲ್ಲ ಇಟ್ಕೊಂಡು ನನ್ನೇನು ಅಲ್ಲಾಡ್ಸೋಕ್ಕಾಗಲ್ಲ. ಇನ್ಯಾವ ಸಣ್ಣ ಪುಟ್ಟ ಪುಡಿ ಇದಕ್ಕೆಲ್ಲ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಏನೇನು ಮಾಡಿದಿರಿ ಕಂದಾಯ ಇಲಾಖೆಯಲ್ಲಿ ಹೊರಗಡೆ ಬರ್ತವೆ. ಏನು ಮಹಾ ಹರಿಶ್ಚಂದ್ರ ಪ್ರಾಮಾಣಿಕ, ಇದ್ಯಾವುದನ್ನೋ ಇಟ್ಕೊಂಡು ಸಾತ್ತಿರೋದು ಇದು. ಇದನ್ನ ಹಿಡ್ಕೊಂಡು ಆಟ ಆಡೋಕೆ ಹೊರಟಿದ್ದೀರಲ್ವಾ? ಮಾಡಿ, ಇದು ಯಾವ ತನಿಖೆ ಮಾಡ್ತೀರೋ ಮಾಡ್ಕೊಳ್ಳಿ. ರಾಕೇಶ್ ಸಿಂಗ್ ಅವರು ಏನೋ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಅಂತ. ಏನಂತ? ಆವತ್ತಿನ ಮುಖ್ಯಮಂತ್ರಿಗಳು ನನಗೆ ಮಾಡು ಅಂತ ಹೇಳಿದ್ರು ಅಂತ ರಾಕೇಶ್ ಸಿಂಗ್ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ರಾಕೇಶ್ ಸಿಂಗು ನನಗೂ ಸಂಬಂಧ ಏನು? ಎಲ್ಲಿ ಬರೆದವ್ರೆ? ಇವತ್ತು ಸರ್ಕ್ಯುಲೇಟ್ ಮಾಡ್ತಾ ಇದ್ದಾರೆ. ಓ, ಅಲ್ಲಿ ರೇರಾ ಕೊಟ್ಟಿರೋದಕ್ಕ, ರೇರಾ ಚೇರ್ಮನ್ ಮಾಡಿರೋದಕ್ಕೆ ಅವರು ಬಳುವಳಿ ಕೊಟ್ಟಿರೋದು ಅವ್ರಿಗೆ ಸರ್ಕಾರಕ್ಕೆ. ರಾಕೇಶ್ ಸಿಂಗು ಅದಕ್ಕೆ ಕೊಟ್ಟವ್ರು, ಹೇಳಿಕೆ ಕೊಟ್ಟಿರೋದು. ಮುಖ್ಯಮಂತ್ರಿಗಳು ನಮಗೆ ಒಂದು ನಿಮಿಷ, ನಾನು ಮಾಡಲಿಕ್ಕೆ ಹೇಳಿರ್ತಕ್ಕಂಥ ಯಾವ ಮಾಹಿತಿ ಇದೆ, ಯಾವ ಸಾಕ್ಷಿ ಇಟ್ಕೊಂಡಿದ್ದಾರೆ ರಾಕೇಶ್ ಸಿಂಗು ಕೇಳ್ತೀನಿ. ರಾಕೇಶ್ ಸಿಂಗ್ ಹೆಸರು ಹೇಳಿದ್ರು ಅವರು, ರಾಕೇಶ್ ಸಿಂಗ್ ಹೆಸರು ಹೇಳಿದರೆ ರಾಕೇಶ್ ಸಿಂಗಿಗೂ ಪ್ರಶ್ನೆ ಮಾಡ್ತೀನಿ. ನಾನು ಯಾವ ಸಂದರ್ಭದಲ್ಲಿ ಡಿನೋಟಿಫೈ ಮಾಡು ಅಂತ ಹೇಳಿದ್ದೇನೆ? ಇಲ್ಲೇ ನಿಮ್ಮ ಕಡತದಲ್ಲೇ ಇದೆಯಲ್ಲ, ನೀವು ಮಾಡಿರೋ ರಿಲೀಸ್ ಇದು, ನಂದಲ್ಲ ಇದು. ಅಲ್ಲ, ಬಟ್ ಅವ್ರ ಅಲಿಗೇಷನ್ ಇರೋದು ಯಡಿಯೂರಪ್ಪನವ್ರು ಮಾಡಿಕೊಟ್ಟು ಕುಮಾರಸ್ವಾಮಿಗೆ. ನಾನು ಯಡಿಯೂರಪ್ಪನವರು ಆ ಸಂದರ್ಭದಲ್ಲಿ ನಮ್ಮ ಹೋರಾಟ ಆಗಿತ್ತು. ನನ್ನ ಅವರ ಹೋರಾಟ ಯಾವ ರೀತಿ ಇತ್ತು ಅನ್ನೋದು ಗೊತ್ತಿದೆ ನಿಮಗೆ. ಯಡಿಯೂರಪ್ಪನವ್ರು ನನಗೋಸ್ಕರ ಮಾಡ್ಕೊಡೋಕ್ಕೆ ಸಾಧ್ಯವಾ? ಆಮೇಲೆ ನನ್ನ ರಾಜಕೀಯ ಜೀವನದಲ್ಲಿ
ನಾನು ಯಾರ ಹತ್ರನೂ ತಪ್ಪು ಮಾಡಿ ಅಯ್ಯೋ ನಾನು ಮಾಡಿಬಿಟ್ಟಿದ್ದೀನಿ, ಅಯ್ಯೋ ನಾನು ಉಳಿಸಿ ಅಂತ ಹೇಳಿ ಇದುವರೆಗೂ ಯಾರ ಹತ್ರನೂ ಕೈ ಕಟ್ಟಿ ಹಾಕಿ ನಿಂತಿಲ್ಲ. ನಾನು 100 ಬಾರಿ ಹೇಳಿದ್ದೇನೆ, ಯಾವುದಾದ್ರೂ ಒಂದು ಸಣ್ಣ ತಪ್ಪನ್ನು ನಾನು ಅಧಿಕಾರ ಅವಧಿ ಮಿಸ್ಯೂಸ್ ಮಾಡ್ಕೊಂಡು ಮಾಡಿರ್ತಕ್ಕಂಥದ್ದು ಹೊರಗಡೆ ಬಂದರೆ 2 ಬಾರಿ ಮುಖ್ಯಮಂತ್ರಿಯಾಗಿ 5 ಸೆಕೆಂಡು ರಾಜಕಾರಣದಲ್ಲಿ ಇರಲ್ಲ ನಾನು. ಈ ಥರ ಅಯ್ಯೋ ಸಂಗೊಳ್ಳಿ ರಾಯಣ್ಣನ ಹಿಡ್ಕೊಟ್ಟವರು, ಕೊಲೆ ಮಾಡಿದವರು, ಸಾಯಿಸ್ಬಿಟ್ಟವರು ನಮ್ಮರೇ ದಿನಾ ಭಾಷಣ. ಅದೇ ರೀತಿ ಈಗ ನನ್ನ ಮೇಲೂ ನಮ್ಮ ಹಿತಶತ್ರುಗಳಂತೂ ಸ್ವಪಕ್ಷೀಯ ಇದು 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 ಹಾಂ, ಅದು ಡಿನೋಟಿಫಿಕೇಶನ್ ಆಗಿದೆಯಾ ಸರ್? ಅವರು ಯಾವುದು ಅವ್ರು ಹೇಳ್ತಾ ಇದ್ದಾರೆ ಅದು ಡಿನೋಟಿಫಿಕೇಶನ್ ಆಗಿದೆ ಯಡಿಯೂರಪ್ಪನವ್ರ ಕಾಲದಲ್ಲಿ ಆಗಿದೆ. ಅಲ್ಲ, ಅದು ನಿಮ್ಮ ಒಂದು ನಿಮಿಷ ಬರುತ್ತೆ, ನನ್ನ ಪಾತ್ರ ನಂದೇನಿದೆ. ಅಲ್ಲ, ನಿಮ್ಮ ಮಿಸ್ಸಸ್ ಅವರ ಅಂದ್ರೆ ನಿಮ್ಮ ಅತ್ತೆ ಅವರು ತಗೊಂಡಿರೋ ಸರ್? ತಗೊಂಡಿದ್ದಾರೆ, ಓಕೆ ಓಕೆ, ರೆಕಾರ್ಡೇ ಇದೆ. ಏನು ಕಾನೂನು ಬಾಹಿರವಾಗಿ ಮಾಡಿದಾರಾ? ಇಲ್ಲ ಬಿಡಿಯಾಗಿ ಟೋಪಿ ಹಾಕಿ ಮಾಡೋರಾ? ಬಿಡಿಯಾಗಿ ಟೋಪಿ ಹಾಕ್ಬಿಟ್ಟು ಮಾಡೋರಾ? ಆ ಥರ ಇದ್ರೆ ಹೇಳಿ. ಇಲ್ಲಿ 14 ಸೆಕೆಂಡವರಲ್ಲ, ಯಾವುದೋ ಪ್ರಾಪರ್ಟಿ, ಯಾವೊಂದೋ ಪ್ರಾಪರ್ಟಿ ಡಿನೋಟಿಫಿಕೇಶನ್ ಆಗಿದೆ, ನಿಮ್ಮ ಅತ್ತೆಯವರು ತಗೊಂಡ್ರೆ ಡಿನೋಟಿಫಿಕೇಶನ್ ಅಲ್ಲಿ ನೆನ್ನೆ ಅವ್ರ ರೆಕಾರ್ಡ್ನೇ ಬಿಡುಗಡೆ ಮಾಡಿಲ್ಲ. ಇದು ಎಲ್ಲದರ ಬಗ್ಗೆ ಆಲ್ರೆಡಿ ತನಿಖೆಗಳಾಗೋಗಿದೆ. ತನಿಖೆಗಳಾಗಿ ಇದರಲ್ಲಿ ನಾವು ಏನೂ ಮಾಡೋಕ್ಕಾಗಲ್ಲ, ಕಾನೂನುಬದ್ಧವಾಗಿದೆ ಇದು ಅಂತೇಳಿ ಎಲ್ಲ ತೀರ್ಮಾನಗಳು ತನಿಖೆಯ ವರದಿಗಳಲ್ಲಿ ಮಾಡ್ಕೊಂಡಾಗಿದೆ ಅವರು. ಅದಕ್ಕೆ ಅದನ್ನು ತನಿಖೆನ ಆದ ನಂತರ ಕ್ಲೋಸ್ ಮಾಡಿಲ್ಲ, ಹಂಗೆ ಜೀವ ಇಟ್ಕೊಂಡು ಕೂತ್ಕೊಂಡವ್ರೆ. ಅದರಲ್ಲಿ ಸಂಶಯನೇ ಇಟ್ಕೋಬೇಡಿ ಬ್ರದರ್, ನಾನೇನು ಎಲ್ಲೂ ಹೋಗಲ್ಲ. ಟಾರ್ಗೆಟ್ ಕುಮಾರಸ್ವಾಮಿ ಎಲ್ಲಿ ಹಿಡಿಬೇಕು, ಇನ್ನು ಏನು ಮಾಡೋದು ಪಾಪ ಒದ್ದಾಡ್ತಾವ್ರೆ. ಇಷ್ಟು ಸರ್ಕಾರ ಕೈಲಿ ಇಟ್ಕೊಂಡು ಅವ್ರ ಯೋಗ್ಯತೆಗೆ ಯಾವುದಾದ್ರೂ ಒಂದು ಹೊಸ ಸಬ್ಜೆಕ್ಟ್ನಾದ್ರು ಹುಡುಕ್ಬೇಕೋ ಬೇಡವ? ಇದು ಯಾವಾಗ ನಾನು ಆಗಿನ ಸರ್ಕಾರದಲ್ಲಿ BJP ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡ್ತಾ ಇದ್ನಲ್ಲ, ಹಲವಾರು ವಿಷಯಗಳಲ್ಲಿ ಇರಿಸುಮುರುಸು ಮಾಡಿದ್ನಲ್ಲ, ಆ ಹಿನ್ನೆಲೆಯಲ್ಲಿ ಈ ಕೇಸನ್ನು ಹಾಕಿಸ್ತಾರೆ. ನಾನೊಂದು ಪಾರ್ಟಿ ಅದಂತೂ A2 ಮಾಡಿ ಹಾಕ್ಸಿರ್ತಕ್ಕಂಥದ್ದು ಇದು ಕೇಸು. ಇದರಲ್ಲಿ ನಾನು ನನ್ನ ಜೀವನದಲ್ಲಿ ಎಂದೂ ಸಹ ಯಡಿಯೂರಪ್ಪನವರು 4 ಕೇಸ್ ಹಾಕ್ಸವ್ರೆ. ಯಡಿಯೂರಪ್ಪನವರು 4 ಕೇಸ್ ಹಾಕ್ಸವ್ರು. ಅದು ಅದೆಂಥದ್ದು ಸಾಯಿ ವೆಂಕಟೇಶ್ವರ ಅಂತಾರಲ್ಲ, ಇವ್ರು ಮಾಡಿದ ಕೇಸಲ್ಲ ಅದು, ಯಡಿಯೂರಪ್ಪನ ಕಾಲದಲ್ಲೇ ಆಗಿರೋ ಕೇಸ್ ಅದು. ಈ ಕೇಸು ತನಿಖೆ ಮುಗಿದಿದೆ. ಈ ಕೇಸ್ ತನಿಖೆ ಆಗೋಗಿ ಎಷ್ಟೋ ವರ್ಷ ಆಗಿದೆ, ಹಿಡ್ಕೊಂಡು ಕೂತವ್ರೆ. ನೋಟಿಫಿಕೇಶನ್ ಆಗಿರೋ ಜಾಗಗಳನ್ನ ಖರೀದಿ ಮಾಡಬಾರ್ದು ಅಂತ ಇದೆಯಾ? ಎಲ್ಲಿ ಒಂದು ಕೆಲಸ ಮಾಡಿ ಹೋಗ ನೋಡಿ, ಅದು ಎಲ್ಲಿದೆ ಡೆವಲಪ್ ಆಗಿರೋದು ಗೊತ್ತಾಗುತ್ತೆ ನಿಮಗೆ. ಈ ಪ್ರಾಪರ್ಟಿ ಡೆವಲಪ್ ಆಗಿದ್ರೆ ಎಸ್, ನಾನು ಯಾತಿಗೆ ಬೇಕಾದ್ರೂ ಅದನ್ನು ನಂದಿಲ್ಲೇನು ತಪ್ಪಿಲ್ಲ, ಇದಕ್ಕೆ ನನಗೆ ಸಂಬಂಧ ಇಲ್ಲ ಅಂತ ಹೇಳ್ಬೋದು. ಇದಕ್ಕೆ ನನ್ನ ಸಂಬಂಧ ಇಲ್ಲ, ಅವ್ರು ವೃತ್ತಿ ಮಾಡೋರು ಅವ್ರೇನೋ ಮಾಡ್ಕೊತಾರೆ, ನನಗೇನು ಸಂಬಂಧ ಅಂತ ಹೇಳ್ಬೋದು. ಇಲ್ಲಿ ಪ್ರಶ್ನೆ ಆ ಪ್ರಾಪರ್ಟಿ ಬಗ್ಗೆ ನನ್ನ ಮುಂದೆ ಫೈಲ್ ಬಂದಾಗ ಏನು ಹೇಳಿದ್ದೀನಿ, ನಾನು ಕ್ಲಿಯರ್ ಮಾಡಿ ಕಳಿಸಿದ್ದೀನ. ಅಯ್ಯೋ ಯಡಿಯೂರಪ್ಪ ಸಿದ್ದರಾಮಯ್ಯನದು ಏನೂ ಇಲ್ಲ, ಯಾವುದೂ ಸೈನ್ ಇಲ್ಲ, ಸೈನ್ ಇಲ್ಲದೆ ಮಾಡ್ಕೊಂಡಿರೋದು ನೀವು. ಈಗ ಸಾಕಂಬಂದು ಸೈನ್ ಹಾಕಿಲ್ವಾ? ಬರುತ್ತೀರಿ ಅದನ್ನೂ ಈಗ ಬಿಡ್ತೀನ ನಾನು. ಯಾಕೆ ಮಾರಾಟ ಮಾಡಿದ್ರಿ? ಇವತ್ತು 30 ಲಕ್ಷ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ ಚುನಾವಣೆಯಲ್ಲಿ, ಅದಕ್ಕೆ ಮಾರ್ಬಿಟ್ರಂತೆ ಸೈಟ್ನ, ಮನೆ. ಯಾವ್ದನ್ನ? ಯಾವ ಫೈಲ್ನ? ಇದನ್ನ ನಾನೇ ಬೇಕಾದ್ರೆ ಕೊಡ್ತೀನಿ, ಏನೇನು ಬೇಕು ಹೇಳ್ತಾರೆ ಇದೆಲ್ಲ ಕೊಡ್ತೀನಿ, ಅವರು ತರಿಸ್ಕೊಳ್ಳಿ. ಯಾವುದನ್ನ? ಅಯ್ಯೋ ತರಿಸ್ಕೊಳ್ಳಿ ಪಾಪ. ಇವೆಲ್ಲ ನೋಡದೆ ಇವೆಂಥದ್ದು ಟಿಪ್ಪಣಿ ಕೊಟ್ಬಿಟ್ಟು ಭಾಷಣ ಮಾಡಿಸಿದ್ರೆ ನೆನ್ನೆ ನಿಮ್ಮ ಸ್ನೇಹಿತರುಗಳ ಮುಂದೆ. ಅದು 4 ಜನ ಮಂತ್ರಿಗಳು. ಸರ್, ಈಗ ನೀವು ನಿಮ್ಮ ಅತ್ತೆಯವರು ಅದರಿಂದ ಡಿಪೆಂಡ್ ಮಾಡ್ಕೊಂತಾರೆ, ಅವರು ಬಿಟ್ಟಿದ್ದು ಇಷ್ಟೆಲ್ಲ ಆಗಿ ನಿಮ್ಮನ್ನ ನಿಯೋಜನೆ ಮಾಡಿ ಇಷ್ಟೆಲ್ಲ ಅಪಪ್ರಚಾರ ಮಾಡ್ತಾ ಇರೋದ್ರಿಂದ ನೀವು ಇಲ್ಲ ಡಿಫಾಮೇಷನ್ ಸೂಟ್ ಫೈಲ್ ಮಾಡಬೇಕು, ಇಲ್ಲ ಅಂದ್ರೆ ಅವ್ರಿಗೆ ನೀವು ರೆಕಾರ್ಡ್. ಈಗ ನೋಡಿ, ಇಲ್ಲಿ ಪ್ರಶ್ನೆ ಇದು ಆಲ್ರೆಡಿ ಲೋಕಾಯುಕ್ತ ಮುಂದೆ ತನಿಖೆಗೆ ಅಂತೇಳಿ ಕೊಟ್ಟಾಗಿದೆ. ತನಿಖೆ ಅಂತಲೇ ಅಲ್ಲಿದೆ ಅಲ್ವೇ?
ಕಂಪ್ಲೀಟ್ ಅದನ್ನು ಇಡಲಿಲ್ಲ, ಕ್ಲೋಸ್ ಮಾಡಲಿಲ್ಲ, ಇಟ್ಕೊಂಡಿದ್ದಾರೆ. ಇದಕ್ಕೆ ಜೀವ ಕೊಟ್ಕೊಂಡು ಏನಿರ್ಬೋದು. ಈಗ ನನ್ನ ಪ್ರಶ್ನೆ, ಇದಕ್ಕೆಲ್ಲ ಉತ್ತರ ಕೊಡೋ ಕಾಲ ಬರುತ್ತೆ, ಕೊಡ್ತೀನಿ. ನಾನೇನು ಎಲ್ಲೂ ಹೋಗಲ್ಲ, ಕದ್ದು ಯಾವ್ದು ರಕ್ಷಣೆ ಪಡ್ಕೊಳ್ಳೋಕ್ಕೂ ಹೋಗಲ್ಲ. ಅಯ್ಯೋ ನನ್ನ ಪರವಾಗಿ ಹೇಳಿಕೆ ಕೊಡ್ರಪ್ಪ, ಅಯ್ಯೋ ನನ್ನ ಪರವಾಗಿ ಇವೆಲ್ಲ ಹೇಳಿಕೆ ಕೊಡ್ರಿ. ನಮ್ಮ ಕಾರ್ಯಕರ್ತರಿಗೆ ಯಾರಿಗೂ ದಯ ಬೇಡ್ಕೊಳ್ಳಲ್ಲ, ದಯನೀಯ ಪರಿಸ್ಥಿತಿ ಒಳಗೆ. ಹಿಂಗೆ ಕ್ಯಾಬಿನೆಟ್ ದರ್ಜೆ ಸಚಿವರು ಹಿಂಗೆ ಬಂದು ಕೂತ್ಬಿಟ್ರೆ ಹೆಂಗೆ ಪ್ರಶ್ನೆ? ನಾನು ಅದನ್ನೇ ಕೇಳೋದು. ಓದಾದರೂ ಸರಿಯಾಗಿ ಇದು ಹೋಗಲಿ ಕಾನೂನು ವ್ಯಾಪ್ತಿ ಒಳಗೆ. ಕುಮಾರಸ್ವಾಮಿನ ಹಿಡಿಯೋಕೆ ಆಯ್ತದ ಇದರಲ್ಲಿ? ಅದಾದರೂ ನೋಡ್ಕೋಬೇಕು. ನಾನಂತೂ ಯಾರ ಮೇಲೂ ಇನ್ಫ್ಲೂಯೆನ್ಸ್ ಮಾಡಿಲ್ಲ, ಪ್ರಭಾವ ಬೀರಿಲ್ಲ. 2015 ಕೇಸ್ ಬುಕ್ ಆಗಿರೋದು ಇದು. ಈ ಪ್ರಕರಣ ನಡೆದಿರೋದು 2010 ಯಡಿಯೂರಪ್ಪನವ್ರ ಕಾಲದಲ್ಲಿ. ನನ್ನ ಕಾಲದ್ದೇನಿಲ್ಲ ಇಲ್ಲಿ 2007. ನಾನು ಫೈಲ್ ರಿಜೆಕ್ಟ್ ಮಾಡಿ ಕಳಿಸಿರೋನು, ಮಾಡೋಕ್ಕಾಗಲ್ಲ ಅಂತೇಳಿ, ಅವ್ರಿಗೆ ತೀರ್ಮಾನ ತಗೊಳ್ಳಿ ಅಂತ ಹೇಳಿ. ಮಾಡಬೇಕು, ನಾನು ಸ್ವಂತಕ್ಕೆ ಏನಾದ್ರು ಮಾಡ್ಕೋಬೇಕು ಅನ್ನೋದು ನಾನೇ ಸೇರಿ ಹಾಕಿವೆ. 4 ಡಿನೋಟಿಫಿಕೇಶನ್ ಮಾಡಿದ್ದೀನಿ ನನ್ನ ಕಾಲದಲ್ಲಿ. ಅದನ್ನು ಕೇಸ್ ಅನುಭವಿಸಿದ್ನಲ್ಲ, ಹಾಕ್ಸಿದ್ರಲ್ಲ ಕೇಸ್ ನನ್ನ ಮೇಲೆ, ಡಿನೋಟಿಫಿಕೇಶನ್ ಆದೇಶ ಮಾಡಿದ್ದು. ಏನು ಇನ್ಯಾವುದು ಇಲ್ಲ ನಂದು ಯಾವುದು ಬರೋಕ್ಕೆ ಸಾಧ್ಯ ಇಲ್ಲ. ಏನು ಮಾಡಿದ್ರು ಬಿಡಿ, ಇನ್ಯಾವುದೂ ಇಲ್ಲ. ಇವೇ ಇವೊಂದು ಪಾಪ. ಆಗ ಯಡಿಯೂರಪ್ಪನವ್ರ ಕಾಲದಲ್ಲಿ ನಾನು ಹೋರಾಟ ಇತ್ತಲ್ಲ, ಆ ಹಿನ್ನೆಲೆಯಲ್ಲಿ ಅವ್ರ ಸರ್ಕಾರದಲ್ಲಿ ತೆಗೆದು ಇವೊಂದು ಕೇಸ್ಗಳು ಹಾಕೊಂಡಿದ್ರು. ಇದನ್ನು ಇವರು ಪಾಪ ತೆಗೆದು ಇದೊಂದು ಕೇಸ್ ಹಾಕೊಂಡು ಒದಾಡ್ತಾವ್ರೆ. ಮಾಡ್ಕೊಳ್ಳಿ. ಬಟ್ 3 ತಿಂಗಳಿಂದ ಸರ್ ಕರ್ನಾಟಕದಲ್ಲಿ ಅಸಹ್ಯ ಬುದ್ಧಿ ಹೊಡ್ಕೊಂಡ್ರೆ ಗೊತ್ತಿಲ್ಲ, ಇಡೀ ದೇಶದಲ್ಲಿ ಇದು ಏನು ಪೊಲಿಟಿಷಿಯನ್ಸ್ ಎಲ್ಲ ಭೂಕಳ್ಳರ ತರ ಪ್ರೊಜೆಕ್ಟ್ ಆಗ್ಬಿಟ್ಟು ಅದರಲ್ಲಿ ಏನು ಸಂಶಯ ಇಲ್ಲ. ನೋಡಿ, ಈ ತರದ್ದು ಇದು ಈ ವಿಷಯದಲ್ಲಿ ನೂರಾರು ಬಾರಿ ಹೇಳಿದ್ದೀನಿ ನಾನು, ನೂರಾರು ಬಾರಿ ಹೇಳಿದ್ದೀನಿ. ಏನಿದೆ ಈ ದೇಶದಲ್ಲಿ ಸತ್ಯನ ನಾನು ಎಲ್ಲ ವಿಷಯ ನೇರವಾಗಿ ಹೇಳಿದ್ದೀನಿ. ನಾನಂತೂ ಹರಿಶ್ಚಂದ್ರ ಅಂತ ಹೇಳಿಲ್ಲ, ವಿಧಾನಸಭೆ ಕಲಾಪದಲ್ಲಿ ಹೇಳಿದ್ದೀನಿ. ಚುನಾವಣೆ ಬೇಡಿದ್ದೀನಿ. ಚುನಾವಣೆ ನಡೆಸಬೇಕಾದ್ರೆ, ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನಾನು ಯಾವುದು ಮಾರಾಟ ಇಟ್ಟಿರಲಿಲ್ಲ ನನ್ನ ಸೈನ್ನ. ಇದು ನಾನು ನಡ್ಕೊಂಬಂದಿರ್ತಕ್ಕಂಥದ್ದು. ಅದರಿಂದ ಇವಕ್ಕೆಲ್ಲ ಈ ಗೊಡ್ಡ ಬೆದರಿಕೆಗೆಲ್ಲ ನಾನು ಸೊಪ್ಪು ಹಾಕಲ್ಲ, ಗೌರವನೂ ಕೊಡಲ್ಲ. ನೋಡಿ, ಇವರು ಯಾವ ಥರದ ಪ್ರತಿನಿತ್ಯ ನಡೆಸ್ತವ್ರೆ ರಾಜಕಾರಣ ಇಲ್ಲಿ ರಾಜ್ಯದಲ್ಲಿ. 15 ತಿಂಗಳು ಜನಗಳ ಕೆಲಸ ಮಾಡ್ತಾ ಇದ್ದಾರ. ಇದು ಈಗಾಗಲೇ ಬಿ ರಿಪೋರ್ಟ್ ಹಾಕಿದ್ರು. ಬಿ ರಿಪೋರ್ಟ್ ಹಾಕಿದ್ದನ್ನು ಹಿಡ್ಕೊಂಡು ಪೂಜೆ ಮಾಡ್ಕೊಂಡು ಕೂತಿದ್ರು. ಈ ಕೇಸಲ್ಲಿ ಬಿ ರಿಪೋರ್ಟ್ ಆಗೋಗಿದೆ. 15 ಸ್ಲಿಪ್ ಕೊಡ್ತಾವ್ರಿ ಇಲ್ಲಿ. ಇದು ಹೆಂಗಿದೆ ಅಂದರೆ, ಇದು ನೋಡಿದಾಗ ಇದೆಂಥದ್ದು ಇದೆಯಲ್ಲ, ಇವ್ರು ಇದೆಲ್ಲ ಓದಿದ್ರಿ ನೀವು. ಯಾರ್ಯಾರು ಏನೇನು ಮಾತಾಡಬೇಕು ಇದೆಲ್ಲ ಇದೆಯಲ್ಲ. ಯಡಿಯೂರಪ್ಪನವ್ರಿಗೆ ಏನು ಹೇಳಬೇಕು ಇದೆಲ್ಲ ಏನು ಹೇಳಿದೆ ಅಂಥದ್ದು ಕ್ರೊನಾಲಜಿ ಆಫ್ ದ ಸ್ಕ್ಯಾಂಡಲ್ಲು. ಓಲಿ 16 ಸ್ನೇಹಿತರು ಬರ್ಕೊಟ್ಟಂಗ ನನ್ನ ಸ್ನೇಹಿತರಲ್ಲ, ಸಿದ್ದರಾಮಯ್ಯನವ್ರಿಗೆ ಸಿಕ್ಸವ್ರಲ್ಲ, ಮಾಜಿ ಸ್ನೇಹಿತರು ಇರ್ಬೇಕೇನೋ. ಅಲ್ಲಲ್ಲ, ಅವ್ರ ಹಿಂದೆ ಮುಂದೆ ಅವರಲ್ಲ, ಎರಡಲ್ಲ ಹಿತಶತ್ರುಗಳು. ಸಿದ್ದರಾಮಯ್ಯವ್ರದ್ದು ಈ ಕೇಸಲ್ಲಿ ಅದಂತೂ 14 ಸೈಟ್ ಕತೆ ಸಿಕ್ಸವ್ರಲ್ಲ. ಈಗ ಆ ಥರದಾರೆ ಇದು ಬರ್ದಿರೋದು. ಇದು ಅವರೇ ಸಿಗಾಕತ್ತೇವೆ, ನಾನು ಸಿಗಾಕಲ್ಲ. ಅಲ್ಲ, ನೀವು ಓದ್ತಾ ಇರೋದು ನೋಡಿದ್ರೆ ಸಾಮಾಜಿಕ ನಾಟಕದಲ್ಲಿ ಡೈಲಾಗ್ ಬರ್ಕೊಡ್ತಾರಲ್ಲ, ಅದು ನೋಡಿದ್ರೆ ನಂಗೆ ಇದೆ. ಇದು ಅದೇಂದ್ರೆ ಟೂಲ್ ಕಿಟ್ ಅಂತಾರಂತಲ್ಲ, ಟೂಲ್ ಕಿಟ್ ಇದು ಕತೆ. ಇದು ಆ ಮಟ್ಟಿಗೆ ಇಳುವಾಗ ಅವ್ರೆ. ಕೃಷ್ಣ ಬೈರೇಗೌಡ ಅದು ಹೇಗೆ ಎಲ್ಲರದ್ದು ಕಿಡ್ದು, ದಿನೇಶ್ ಗುಂಡೂರಾವ್, ಸಂತೋಷ್ ಲಾಡು. ಓಹೋ, ಏನು ರಾಜಕಾರಣಿಗಳ ಆರೋಪ ಪ್ರತ್ಯಾರೋಪ ಇದರಿಂದನೇ ಯಾವುದೇ. ನೋಡಿ, ನಾನು ಕರ್ನಾಟಕ ರಾಜ್ಯದ ಜನತೆಗೆ ಮನವಿ ಮಾಡೋದು, ಇವತ್ತು ಒಂದು ರಾಜ್ಯದ ಒಂದು ಆಡಳಿತದ ಬಗ್ಗೆ ಏನೊಂದು ಗೌರವ ಇತ್ತು. ಆ ಗೌರವ ಇವತ್ತು ಹೋಗ್ತಕ್ಕಂಥ ವಾತಾವರಣ ಯಾವ್ಯಾವ ರೀತಿ ನಿರ್ಮಾಣ ಆಗಿದೆ, ತೀರ್ಮಾನ ನೀವು ಮಾಡ್ಕೊಳ್ಳಿ. ನಾನು ನಾಡಿನ ಜನತೆಗೆ ಹೇಳ್ತೇನೆ, ಅತ್ಯುತ್ತಮವಾದಂಥ ರಾಜ್ಯ ಅಂತಕ್ಕಂಥ ಹೆಸರಿದ್ದು ಇವತ್ತು ಈ ಪರಿಸ್ಥಿತಿಗೆ ಇವತ್ತಿನ ರಾಜಕಾರಣಿಗಳು ತರ್ತಾ ಇದ್ದೇವೆ. ಎಂತೆಂಥ ಇಶ್ಯೂಗಳು ಬರ್ತಾ ಇದೆ ಈಗ. ಇದು ಅಸಹ್ಯ ಆಗೋದಿಲ್ವಾ? ಯಾರೋ ಬೀದಿಲಿ ನಾಳೆ ಬೆಳಗ್ಗೆ ನಿಮ್ಮ ಮೇಲೆ ಯಾರಾದರೂ ಒಬ್ಬರು ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಡ್ತಾರೆ, ಇದೆಲ್ಲ ರೋಡಲ್ಲಿ ಹೋಯ್ತಾ ಇದ್ದೆ, ಹಿಡ್ಕೊಂಬಿಟ್ಟ, ಎಳೆದ್ಬಿಟ್ಟ ಅಂತೇಳಿ ತಗೊಂಡೋಗಿ ಲಾಕಪ್ ಏನು ಮಾಡ್ತೀರಿ? ಇದೇನು ಪೊಲೀಸ್ ಇಲಾಖೆನಾ?
ಸರ್ ಈಗ ಅದೇ ವಿಚಾರದಲ್ಲಿ ಬರ್ತಾ ಇರೋದು SIT ರಚನೆ ಮಾಡಬೇಕು ಅಂತ. ನಾನು ನೋಡಿ SIT ಬಗ್ಗೆ ರಚನೆ ಆದ ದಿವಸಲೇ ಮೊದಲೇ ನಾನು ಹೇಳಿದ್ದೇನೆ, ಮೊದಲನೇ ಬಾರಿಗೆ ನಾನೇ ಹೇಳಿದವನು, ಯಾರೂ ಹೇಳಿಲ್ಲ. ಇದು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಅಥಾರಿಟಿ, ಇನ್ನೊಂದು ಶಿವಕುಮಾರ್ ಒಂದು ಅಂತ ಹೇಳಿದ್ದೆ. ಇದು ಅದು ಹೊರತುಪಡಿಸಿ ಈ SITಗಳು SSIT ಈ SITಗಳು ಅವ್ರು ಏನು ಹೇಳ್ತಾರೆ ಗುಲಾಮ್ಗಿರಿ ಮಾಡ್ಕೊಂಡವ್ರೆ. ಇದಕ್ಕೂ ಬೇಕಾದ್ರೆ ನಾಳೆ ಬೆಳಗ್ಗೆ ನನ್ನ ಮೇಲೆ ಕೇಸ್ ಹಾಕಬಹುದು ಬೇಕಾದ್ರೆ. ಅಲ್ಲ, ತಪ್ಪು ತಿಳ್ಕೋಬೇಡಿ. ಶೋಭಾ ಕರಂದ್ಲಾಜೆ ಮೇಲೆ ನಾನು ನಿನ್ನೆ ನಾಗಮಂಗಲಕ್ಕೆ ಹೋದಾಗ FIR ನೋಡಿದೆ. ಕಂಪ್ಲೇಂಟ್ ಕೊಟ್ಟಿರೋನು ಯಾವನು? ಗುಪ್ತಚರ ಇಲಾಖೆನು. ಗುಪ್ತಚರ ಇಲಾಖೆಯನ್ನು ಅಲ್ಲಿ ಮಾಹಿತಿ ಸಂಗ್ರಹ ಮಾಡಕ್ಕೆ ಇಟ್ಟವರಂತೆ. ಅವನು ಶೋಭಾ ಕರಂದ್ಲಾಜೆ ಮೇಲೆ ಗುಪ್ತಚರ ಇಲಾಖೆ ಮಾಹಿತಿ ಕೊಡೋನು ಅದು ಎಂಥದೋ ಅಲ್ಲೆಲ್ಲ ಗಲಭೆ ಹುಟ್ಟಾಕೋದಕ್ಕೆ ಅದೇನೋ ಮಾಡ್ತಾವ್ರೆ, ಅದು ಮಾಡ್ತಾವ್ರೆ, ಇದು ಮಾಡ್ತಾವ್ರೆ ಅಂತೇಳಿ ಮೆಸೇಜ್ ಕೊಟ್ಬಿಟ್ಟಂತೆ. ಅದಕ್ಕೀಗ ಅವ್ರ ಮೇಲೆ FIR. ಆ ಗುಪ್ತಚರ ಇಲಾಖೆಯನ್ನು ಮೊದಲೇ ಅಲ್ಲಿ ಇಟ್ಟಿದ್ರಲ್ಲ, ಗಣೇಶನ ವಿಸರ್ಜನೆ ಮಾಡೋ ದಿವಸ ಅವನಿಗೆ ಆ ಮಾಹಿತಿಗಳು ಇರಲಿಲ್ವಾ? ಇವತ್ತು ಪೆಟ್ರೋಲ್ ಬಂಬ್ ಎಸಿತಾರೆ, ಕಲ್ಲು ಎಸಿತಾರೆ ಅಂತ ಮಾಹಿತಿ ಇರಲಿಲ್ವಾ? ಇದು ಏನಿದು ಇದು ಕತೆ? ಮುನಿರತ್ನ ಅವರ ವಿಚಾರದಲ್ಲಿ ಇವತ್ತು SIT ನೋಡಿ, ಮನವಿ ಕೊಟ್ಟಿದೆ. ನಾನು ಇಂಡಿವಿಜುವಲ್ ಹೆಸರುಗಳ ಬಗ್ಗೆ ಚರ್ಚೆ ಮಾಡಲ್ಲ. ಈಗ ಕೃಷ್ಣ ನನಗೆ ಅದು ಬೇಕಿಲ್ಲ. ಈಗ ಪಾಪ ನಮ್ಮ ಒಕ್ಕಲಿಗರ ಸಮಾಜದ ಮೇಲೆ ಪಾಪ ಏನು ಸ್ವಾಭಿಮಾನ ಹುಕ್ಕಿ ಹರಿತಾ ಇದೆ ಅಲ್ವೇ? ಇವತ್ತು ನಡೀತಾ ಇದೆಯಲ್ಲ, ದೇವೇಗೌಡರ ಮೇಲೆ ಮೈಸೂರು ನಗರದೊಳಗೆ ಎಲ್ಲೋಗಿತ್ತು ಇವರಿಗೆ ಒಕ್ಕಲಿಗರ ಸ್ವಾಭಿಮಾನ? ನಾನು ಕಾಣದೇ ಇರೋದ? ಇವತ್ತು ಒಕ್ಕಲಿಗರ ಸ್ವಾಭಿಮಾನನ ಯಾವ ರೀತಿ ಹಾಳು ನನಗೆ ಅದರಲ್ಲಿ ಕಳಿಸಿದೆ. ನಾನು ಮತ್ತೆ ಅಶೋಕ್ ಅವರು ಸಾಫ್ಟ್ ಆಗಿರಬೇಕು ನೀವು ಅಂತೇನು ಹೇಳಿದೀವಂತೆ. ಸಾಫ್ಟ್ ಆಗಿರಕ್ಕೆ ಹೇಳಿದೀವಂತೆ. ಸರ್ ಇದನ್ನೆಲ್ಲ ಬಿಟ್ಟಾಕಿ ಸರ್. ಅದ್ಯಾವ್ದು ನಾನು ಹೇಳಿ ಬ್ರದರ್. BML ಬಹಳಷ್ಟು ಜನ ಅಸೋಸಿಯೇಷನ್ ಅವರು ಇಡೀ ದೇಶದಲ್ಲಿರೋ 11 BML ಅವರು ಪ್ರೈವೇಟೈಸೇಷನ್ ಮಾಡ್ಬಿಡ್ತಾರೆ ನಮಗೆ ಗೌರ್ಮೆಂಟ್ ಅಂತ ಒಂದಿದೆ. ಎರಡನೇ ಪ್ರಶ್ನೆ ಏನಂತಂದ್ರೆ, ಕೇಂದ್ರ ಸರ್ಕಾರದ ಇಂಡಸ್ಟ್ರೀಸ್ ಏನಿದೆ ಆ ಲ್ಯಾಂಡ್ ನ ಬಹಳಷ್ಟು ಜನ ಎನ್ಕ್ರೋಚ್ಮೆಂಟ್ ಮಾಡ್ಕೊಂತಾರೆ, ಇನ್ಕ್ಲೂಡಿಂಗ್ BML ಸೇರಿ. ಇನ್ನೊಂದು BML ಪರಿಸ್ಥಿತಿ ಏನಿದೆ ಸರ್? ನನಗೆ ಬರುತ್ತೆ. ನಾನು ಕೇಂದ್ರದಲ್ಲಿ ಮಂತ್ರಿ ಆದಮೇಲೆ ಆದಷ್ಟು ಇವತ್ತು ಯಾವ PSU ಯೂನಿಟ್ಗಳಿದೆ ಕ್ಲೋಸ್ ಆಗಿಬಿಟ್ಟಿದ್ದಾವೆ, ಅದಕ್ಕೆ ಒಂದು ಲೈಫ್ ಕೊಡಬೇಕು ಅಂತೇಳಿ ಶ್ರಮ ಆಗ್ತಾ ಇದ್ದೇನೆ. ಆ ಇಶ್ಯೂನಲ್ಲಿ ನಾನು ಪ್ರಾಮಾಣಿಕವಾಗಿ ಹೇಳಿದ್ರೆ, ಈಗ RINL ಭಾಳ ದೊಡ್ಡ ಸವಾಲು ಅದು. ಇವತ್ತು ಅದನ್ನು ಉಳಿಸ್ಬೇಕು ಅಂತ ಹೇಳಿ ಯಾವ ರೀತಿ ಅದು ನನ್ನ ಇಲಾಖೆಗೆ ಬರುತ್ತೆ. ಈಗ HMT ಒಂದು ಕಾಲದಲ್ಲಿ ಸಾವಿರಾರು ಜನ ಅನ್ನ ಹಾಕಿರೋ ಸಂಸ್ಥೆ ಅದು ನಿಲ್ಲಿಸಿದ್ದಾರೆ ಒಂದು 10 ವರ್ಷದಿಂದ. ಅದಕ್ಕೇನು ಮಾಡಬೇಕು ಅಂತ ಒದ್ದಾಡ್ತಾ ಇದ್ದೀನಿ. ನನ್ನ ಒಂದು ಕನ್ಸರ್ನ್ ಇರ್ತಕ್ಕಂಥದ್ದು, ಇವತ್ತು ಕೇಂದ್ರದಲ್ಲಿ ಏನು ಮಂತ್ರಿ ಆಗಿದ್ದೇನೆ, ರಾಜ್ಯದಲ್ಲಿರೋದಿರಲಿ ದೇಶದಲ್ಲಿರಲಿ, ಯಾತಕ್ಕೆ ನಾನು ಮೊನ್ನೆ ಛತ್ತೀಸ್ಗಢಗೆ ಹೋದೆ, 2 ದಿನ ಪ್ರವಾಸ ಮಾಡಿದೆ. ಈಗ ನನಗೆ ಹೊರಡ್ತಾ ಇರೋದು ನಾಗಾಲ್ಯಾಂಡು, ಅಸ್ಸಾಮು, ಅರುಣಾಚಲ್ ಪ್ರದೇಶಕ್ಕೆ ಹೋಗ್ತಾ ಇದ್ದೀನಿ. ಈಗ 3 ರಾಜ್ಯಗಳಿಗೆ ಭೇಟಿ ಕೊಡ್ತಾ ಇದ್ದೇನೆ 4 ದಿನ. ಅಲ್ಲಿ ನಮ್ಮದು ಒಂದು ಸಿಮೆಂಟ್ ಇಂಡಸ್ಟ್ರಿ ಇದೆ, ಹೆವಿ ಇಂಡಸ್ಟ್ರಿದು. ಅದು ಎಲ್ಲ ಒಂದು ಕಡೆ ಅದನ್ನು ಕ್ಲೋಸ್ ಮಾಡಿದ್ದಾರೆ. ನಾರ್ತ್ ಈಸ್ಟರ್ನ್ ಸ್ಟೇಟಲ್ಲಿ ಓಪನ್ ಮಾಡಿಸ್ಬೇಕು ಅನ್ನೋದು ಒಂದೇ ಅಲ್ಲ, ಇನ್ನೂ ಹಲವಾರು ರೀತಿಯ ಒಂದು ಡೆವಲಪ್ಮೆಂಟ್ಗೆ ಏನು ತೀರ್ಮಾನ ಮಾಡಬೇಕು ಅಂತೇಳಿ ಅಲ್ಲಿಯ ಮುಖ್ಯಮಂತ್ರಿಗಳ ಜೊತೆ ಟೈಮ್ಗಳು ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಮೊನ್ನೆ ಛತ್ತೀಸ್ಗಢಗೆ ಹೋದೆ, ಅಲ್ಲಿ ಬಡತನ ಏನಿದೆ ನೋಡಿ ಬಂದೆ. ಅಲ್ಲಿ ಬಡತನಗಳು ಎಲ್ಲ ನೋಡಿದಾಗ ನಮ್ಮಲ್ಲಿ 1000 ಟೈಮ್ ಬೆಟ್ರು ಅಂತ ಅನ್ನಿಸ್ತು ನನಗೆ. ಸರ್ 300 ಜನ ವಾರ್ಡನ್ ಪೋಸ್ಟ್ಗೆ 6 ಲಕ್ಷ ಜನ ಅಪ್ಲೈ. ಆದರೆ ನಮ್ಮ ರಾಜ್ಯವನ್ನು ಈಗ ಹೋಗ್ತಿರೋ ಮಾರ್ಗದಲ್ಲಿ ಅದಕ್ಕಿಂತ ನಾವೇನು ಕಡಿಮೆ ಇಲ್ಲ ಅಂತ ಹೇಳಿ ಮುಗಿಸ್ಲಿಕ್ಕೆ ಹೊರಟಿದ್ದಕ್ಕಂಥದ್ದು ಇವತ್ತು ನೋಡ್ತಾ ಇದ್ದೀವಿ. ಈ ಸರ್ಕಾರಕ್ಕೆ ಏನಾದರೂ
ಈಗೇನೋ ನಡೀತಾವಲ್ಲ ಎಸ್ ಐ ಟಿ ಸರ್ಕಾರ ಇದು ಬಿಟ್ಟು ಏನಾದರೂ ಕೆಲಸ ಮಾಡ್ತಾವ್ರ ಇವರು? ಈ ಸರ್ಕಾರದಿಂದ ಏನಾದರೂ ರಾಜ್ಯದ ಅಭಿವೃದ್ಧಿ ಪೂರ್ವಕವಾದ ಕೆಲಸ ನಡೀತಾ ಇದೆಯಾ? ಏನು ಅಭಿವೃದ್ಧಿ ಇದೆ? ಏನು ಕೇಳಬೇಡಿ. ನಾನು ಅದು ಭಾಳ ಇನ್ನೂ ಶ್ರಮ ಇದೆ ಬ್ರದರ್. ಅದು ಕೇಂದ್ರದಲ್ಲಿ ಆಲ್ರೆಡಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿಬಿಟ್ಟಿದೆ. ಆದರೆ ಅದನ್ನು ಯಾವ ರೀತಿ, ಯಾಕೆಂದರೆ ನೀವು ಹೇಳಿದ್ರಿ HMTನಲ್ಲೂ ಸಹ ಸುಮಾರು 3,000ಕ್ಕೂ ಹೆಚ್ಚಿನ ಭೂಮಿ ಇದೆ, 3,000 ಎಕರೆಗಿಂತ. ಅದನ್ನು ಮೊದಲು ಈಗಾಗಲೇ ಕೆಲವರು ಒಂದು 100-150 ಎಕರೆ ಎನ್ಕ್ರೋಚ್ಮೆಂಟ್ ಆಗೋಗಿದೆ. ಅದನ್ನು ಯಾವ ರೀತಿ ಸೇವ್ ಮಾಡಬೇಕು, ಪ್ಲಸ್ ಅಲ್ಲಿ ಏನು ಮತ್ತೆ ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡಿ ಆ ಸಂಸ್ಥೆಗಳಿಗೆ ಜೀವ ಕೊಡಬೇಕು ಹೊಸದಾಗಿ, ಅದಕ್ಕೆ ಈಗ ಒಂದು ವರ್ಕಿಂಗ್ ಪ್ಲ್ಯಾನ್ ರೆಡಿ ಮಾಡ್ತಾಯಿದ್ದೀವಿ. ಇದು ನಡೀತಾ ಇದೆ ಬ್ರದರ್. ಏನು ಹೆದರಬೇಕಾಗಿಲ್ಲ ಬ್ರದರ್. ಯಾಕೆಂದರೆ ಭಾಳ ಜನ ನನ್ನ ಸ್ನೇಹಿತರೇ ಇದ್ದೀರಿ, ಏನಪ್ಪ ಕುಮಾರಣ್ಣಗೆ ಏನಾಗ್ಬಿಡ್ತದೆ ಅಂತೇಳಿ. ಏನೂ ಆಗಲ್ಲ. ಬಂದು ನಾಡಿದ್ದು 24ನೇ ತಾರೀಕು ಬೆಂಗಳೂರಿನಲ್ಲಿ ಎಲ್ಲ ಡಾಕ್ಯುಮೆಂಟ್ ಇಟ್ಕೊಂಡೆ ಮಾತಾಡಿದ್ದು. ಎಲ್ಲೋ ಕದ್ದು ಹೋಗಲ್ಲ ಪಾಪ ಸ್ನೇಹಿತರುಗಳಿಗೆ ಹೇಳಿ. ಏನೋ ಟಿ ವಿಲಿ ಏನೋ ಹೇಳ್ತಾವ್ರಲ್ಲ ದಿವಸ, ಎಲ್ಲೋ ಹೋಗಲ್ಲಪ್ಪ ಬರ್ತಾರೆ ಅಂತ ಅಂದ್ಬಿಟ್ಟು ಹೇಳಿ. ಥ್ಯಾಂಕ್ ಯು ಬ್ರದರ್.